ವಿಡಿಯೋ ಸಂದೇಶಕ್ಕೆ ರಾಹುಲ್ ಗಾಂಧಿ ತಿರುಗೇಟು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರೇ, ನಮ್ಮ ವಿದ್ಯಾರ್ಥಿಗಳು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಈ ಕರುಣಾಜನಕ ಅರ್ಧರಾತ್ರಿಯ ವಿಡಿಯೋ ಮೂಲಕ ವಿದ್ಯಾರ್ಥಿಗಳ ಬುದ್ಧಿವಂತಿಕೆಯನ್ನ ಅವಮಾನಿಸಬೇಡಿ, ಧರ್ಮೇಂದ್ರ ಪ್ರಧಾನ್ ಅವರನ್ನ ವಜಾಗೊಳಿಸಿ, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದವರಿಗೆ ಶಿಕ್ಷೆ ವಿಧಿಸಿ, ಕ್ಷಮೆಯಾಚಿಸಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ರಾಹುಲ್ ಗಾಂಧಿ. ಮೋದಿ ಅವರೇ, ನಮ್ಮ ವಿದ್ಯಾರ್ಥಿಗಳು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ಈ ಕರುಣಾಜನಕ Hotel Management with AI. Join IIHM, International Institute of Hotel Management. ಅರ್ಧರಾತ್ರಿಯ ವಿಡಿಯೋ ಮೂಲಕ ಅವರ ಬುದ್ಧಿವಂತಿಕೆಯನ್ನ ಅವಮಾನಿಸಬೇಡಿ, ಪ್ರಧಾನ್ ಅವರನ್ನ ವಜಾಗೊಳಿಸಿ, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದವರನ್ನ ಶಿಕ್ಷಿಸಿ, ಕ್ಷಮೆಯಾಚಿಸಿ. ಮೋದಿ ಅವರೇ, ನಮ್ಮ ಪ್ರಧಾನಿ ಮೋದಿಗೆ ರಾಹುಲ್ ಗಾಂಧಿ ಮತ್ತೆ ತಿರುಗೇಟು ಕೊಟ್ಟಿದ್ದಾರೆ. ಸೋನಿಯಾ ಸಂಪಾದಕೀಯ ಉಲ್ಲೇಖಿಸಿ ರಾಗ ಕಿಡಿಕಾರಿದ್ದಾರೆ. ಮೋದಿ ಸರ್ಕಾರ ವಿದ್ಯಾರ್ಥಿಗಳನ್ನ ಶತ್ರುಗಳಂತೆ ಕಾಣ್ತಾ ಇದೆ. ಅವರ ಧೈರ್ಯಕ್ಕೆ ಹೇಡಿತನ, ಕ್ರೂರತನದಿಂದ ಸ್ಪಂದಿಸಿದೆ. ಮೋದಿ ಸರ್ಕಾರ ಶೈಕ್ಷಣಿಕ ಮೌಲ್ಯ ಕುಸಿಯುವಂತೆ ಮಾಡಿದೆ. ಭ್ರಮೆಯಲ್ಲಿ ವರ್ತಿಸುವುದನ್ನ ಅಭ್ಯಾಸ ಮಾಡಿಕೊಂಡಿದೆ. ವಿದ್ಯಾರ್ಥಿಗಳ ಪರ ನಿಲ್ಲೋದು ಭವಿಷ್ಯ ರಕ್ಷಣೆ ನಮ್ಮ ಕರ್ತವ್ಯ. ಸೋನಿಯಾ ಮಾತುಗಳನ್ನು ಉಲ್ಲೇಖಿಸಿ ರಾಹುಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಕೂಡ ಪೋಸ್ಟ್ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದನ್ನು ಮೆನ್ಷನ್ ಮಾಡಿ ರಾಹುಲ್ ಗಾಂಧಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಮೋದಿ ಸರ್ಕಾರ ವಿದ್ಯಾರ್ಥಿಗಳನ್ನ ಶತ್ರುಗಳಂತೆ ಕಾಣ್ತಾ ಇದೆ. ಅವರ ಧೈರ್ಯಕ್ಕೆ ಹೇಡಿತನ ಮತ್ತು ಕ್ರೂರತನದಿಂದ ಸ್ಪಂದಿಸ್ತಾ ಇದೆ. ಮೋದಿ ಸರ್ಕಾರ ಶೈಕ್ಷಣಿಕ ಮೌಲ್ಯ ಕುಸಿಯುವಂತೆ ಮಾಡಿದೆ. ಭ್ರಮೆಯಲ್ಲಿ ವರ್ತಿಸೋದನ್ನ ಅಭ್ಯಾಸ ಮಾಡಿಕೊಂಡಿದೆ. ವಿದ್ಯಾರ್ಥಿಗಳ ಪರ ನಿಲ್ಲೋದು ಭವಿಷ್ಯ ರಕ್ಷಣೆ ನಮ್ಮ ಕರ್ತವ್ಯ, ಹೀಗಂತ ಟ್ವೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಹರೀಶ್. ಈಗ ಒಂದ್ ಕಡೆ ಕಾಂಗ್ರೆಸ್ನಿಂದ ತೀವ್ರವಾದ ವಾಗ್ದಾಳಿ, ತೀವ್ರವಾದ ಆಕ್ರೋಶ ವ್ಯಕ್ತವಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬರೀ ಭರವಸೆ ಮಾತ್ರ ಸಾಲದು, ವಿದ್ಯಾರ್ಥಿಗಳು ಏನ್ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಅದನ್ನ ಪೂರೈಸಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಸರ್ಕಾರ ಒಂದ್ ರೀತಿ ಕ್ರೂರತನ, ಹೇಡಿತನ ಮೆರಿತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಹುಲ್ ಗಾಂಧಿ. ಹರೀಶ್. ಹೌದು ಮಧು ನಾಗರಾಜ್, ಪ್ರಧಾನಿ ನರೇಂದ್ರ ಮೋದಿ ಅವರು ತಡರಾತ್ರಿ ಬಿಟ್ಟಂತಹ ವಿಡಿಯೋ ಸಂದೇಶಕ್ಕೆ ಈಗ ವಿಪಕ್ಷಗಳು ತಿರುಗೇಟನ್ನ ಕೊಡ್ತಾ ಇರುವಂತಹದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಒಂದು ವಿಡಿಯೋಗೆ ವ್ಯಂಗ್ಯವನ್ನ ಆಡಿದ್ರು. ಅಂದ್ರೆ ಮನ್ ಕಿ ಬಾತ್ ಅನ್ನ ಎಲ್ಲೋ ವಿಡಿಯೋ ಮಾಡುವ ಮೂಲಕ ಹೇಳೋದಲ್ಲ, ಸಂದೇಶವನ್ನು ಕೊಡೋದಲ್ಲ, ಸಂಸತ್ನಲ್ಲಿ ಬಂದು ಪ್ರಧಾನಿ ನರೇಂದ್ರ ಮೋದಿ ಉತ್ತರಿಸಬೇಕು ಅನ್ನುವಂತಹದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ತಿರುಗೇಟನ್ನು ನೀಡಿದ್ರು. ಈಗ ರಾಹುಲ್ ಗಾಂಧಿ ಅವರು ಕೂಡ ಇದನ್ನೇ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತಹದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಅರ್ಧರಾತ್ರಿ ಬಿಟ್ಟಂತಹ ವಿಡಿಯೋ ಏನಿದೆ, ಈ ವಿಡಿಯೋಗೆ ಈಗ ರಾಹುಲ್ ಗಾಂಧಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಬಹು ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾತ್ರಿ ವಿಡಿಯೋ ಮಾಡಿರೋದನ್ನ ನೋಡಿದ್ರೆ ಕರುಣಾಜನಕ ಸ್ಥಿತಿಗೆ ತಲುಪಿರುವಂತೆ ಕಾಣ್ತಾ ಇದೆ. ಮತ್ತೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಕೂಡ ಮಾಡ್ತಾ ಇಲ್ಲ, ಮತ್ತೆ ಸಂಸತ್ನಲ್ಲೂ ಕೂಡ ಚರ್ಚೆಗೆ ಅವಕಾಶವನ್ನು ಕೂಡ ಕೊಡ್ತಾ ಇಲ್ಲ. ಮೊದಲು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ವಿದ್ಯಾರ್ಥಿಗಳು ಕೇಳ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ರೀತಿಯಾದಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿಲ್ಲ. ಅದನ್ನ ಬಿಟ್ಟು ಬೇರೆ ಬೇರೆ ವಿಚಾರಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡ್ತಿರುವಂತಹದ್ದು. ಪ್ರಮುಖವಾಗಿ ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು, ಈ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಬೇಕಾಗಿತ್ತು. ಜೊತೆಗೆ ಸಂಸತ್ನಲ್ಲಿ ಈ ವಿಚಾರ ಚರ್ಚೆ ಆಗಬೇಕು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತ ಹಗರಣದ ವಿಚಾರ, ಗಂಭೀರ ವಿಚಾರವನ್ನ, ಮತ್ತೆ ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂತಹ ದಾಳಿ ಏನಿದೆ, ಪೊಲೀಸರು ಮಾಡಿರ್ತಕ್ಕಂತಹ ಹಲ್ಲೆ ಏನಿದೆ, ಇದರ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಆಗಬೇಕು. ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನೇ ಈಗ ರಾಹುಲ್ ಗಾಂಧಿ ಅವರು ಪ್ರಸ್ತಾಪವನ್ನ ಮಾಡಿರುವಂತಹದ್ದು. ಬಹು ಮುಖ್ಯವಾಗಿ ಸೋನಿಯಾ ಗಾಂಧಿ ಅವರು ನಿನ್ನೆ ಬರೆದಂತಹ ಸಂಪಾದಕೀಯ ಏನಿದೆ ಅದನ್ನ ಪೋಸ್ಟ್ ಮಾಡಿ ಸೋನಿಯಾ ಗಾಂಧಿ ಅವರು ಕೂಡ ಒಂದು ತಮ್ಮ ನಿಲುವನ್ನ ವ್ಯಕ್ತಪಡಿಸಿದ್ರು. ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ದಾಳಿ ಮಾಡಲಾಗಿದೆ. ಜೊತೆಗೆ ವಿದ್ಯಾರ್ಥಿಗಳನ್ನ ಮೇಲೆ ಆಗಿರ್ತಕ್ಕಂತಹ ಜುಲೈ 20ರ ದಾಳಿ ಏನಿದೆ, ಇದು ಭಾರತದ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯವಾಗಿ ಉಳ್ಕೊಳ್ಳುತ್ತೆ. ಕರಾಳ ದಿನವಾಗಿ ಭಾರತದ ಭವಿಷ್ಯದ ಜನರು ಕೂಡ ನೆನೆಸ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದನ್ನ ಸೋನಿಯಾ ಗಾಂಧಿ ಅವರು ಆರ್ಟಿಕಲ್
ಆರ್ಟಿಕಲ್ ಅನ್ನ ಬರೆದಿದ್ರು. ಆ ಆರ್ಟಿಕಲ್ ಅನ್ನ ಶೇರ್ ಮಾಡುವ ಮೂಲಕ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋವನ್ನ ಗೇಲಿ ಮಾಡುವ ಮೂಲಕ, ವಿಡಿಯೋ ಏನು ರಾತ್ರಿ ಬಿಟ್ಟಿದ್ರು ವಿಡಿಯೋನ, ಆ ಒಂದು ವಿಡಿಯೋವನ್ನ ಗೇಲಿ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಕರುಣಾಜನಕ ಸ್ಥಿತಿಗೆ ತಲುಪಿದ್ದಾರೆ, ಈ ವಿಡಿಯೋವನ್ನ ನೋಡಿದ್ರೆ ಗೊತ್ತಾಗುತ್ತೆ ಅನ್ನುವಂತಹದನ್ನ ರಾಹುಲ್ ಗಾಂಧಿ ಅವರು ವ್ಯಂಗ್ಯವನ್ನ ಮಾಡಿದ್ದಾರೆ. ಮಧು ನಾಗರಾಜ್.